ಮತ್ತೆ ರೋಡ್ ಕ್ರಾಸ್ ಆಗ್ಲಿಕ್ಕೆ ನೋಡುವಾಗ ಗಾಡಿಗಳು ಸ್ಪೀಡ್ ಹೋಗ್ತಾ ಇರ್ತದೆ. ಆ ಗಾಡಿಯಿಂದ ಕೆಸರೆಲ್ಲ ನಮ್ಮ ಮೈಗೆ ರಟ್ತಾ ಇರ್ತದೆ. ಮತ್ತೆ ಇಲ್ಲಿ ರಾಡ್ ಎಲ್ಲ ಅಡ್ಡ ಇಟ್ಟಿದ್ದಾರೆ, ನಮಗೆ ಆಚೀಚೆ ಹೋಗ್ಲಿಕ್ಕೆ ಸಾಗುದಿಲ್ಲ. ಕೆಲವು ಮಕ್ಕಳಿಗೆಲ್ಲ ತಾಗಿ ರಕ್ತ ಬಂದದ್ದು ಸಹ ಉಂಟು ಇಲ್ಲಿ. ಆದಷ್ಟು ಬೇಗ ಈ ಕೆಲಸವನ್ನು ಪೂರ್ತಿಗೊಳಿಸಬೇಕು. ಮಳೆಗಾಲದಲ್ಲಿ ತುಂಬಾ ತೊಂದರೆ ಅನುಭವಿಸ್ತಾ ಇದ್ದಾರೆ. ಒಂಜಿ ಎಮರ್ಜೆನ್ಸಿ ಎಂಕ್ಲು ಪೋಡುಂದಾಂಡ ಒಂಜಿ ಏರಸ್ ಉಸಾರಿಜ್ಜಂದಾಂಡ್ ಒಂಜಿ ಪೋಡುಂದಾಂಡ್ ಏತು ಪೊರ್ತುಂಡು ಗೊತ್ತುಂಡ ಒಂಜಿ ರೋಡ್ ಏತು ಸಮಯ ಹಿಡಿದ್ರೆ ಪಣಂದುಲ್ಲ ರೋಡ್ ಸರಿಗೆ ಬಂದ್ಬಿಡಿ ಅಲ್ಲಿ ಮುರಾಣಿ ಗಲಾಟೆ ಮಾಡ್ತದೆ ಅಡೆಗೆ ಒಂತ ಜಲ್ಲಿ ಪೂರ ಪಡಪೆ ಈಟೀತು ಮಲ್ಲ ಗುಂಡಿ ಗೊತ್ತುಂಡ ಅವಣ್ಣ ದಾಣೆಂದು ಬಂದೋಡು ಆಕಡೆ ಡಿಪಾರ್ಟ್ಮೆಂಟ್ ದಾಖಲೆ ದೂರು ಸುಖೇಜಿ ಒಂದು ಮಲ್ಪುಣ ಕಾಂಟ್ರಾಕ್ಟ್ ದಾಖಲೆ ಕರೆಕ್ಟಾಗಿ ಮಲ್ತೇನೆ ಇಟ್ಟಿದ್ದು ನಾಡದು ಚೂರು ದುಂಬುಕೊಂಡು ಅಲ್ಪ ಗುಂಡಿ ಉಂಡು ಆತ ಮಲ್ಲ ಗುಂಡಿ ಉಂಡು ಈ ಗಾಡಿ ಪೂರ ಎಂಚ ಬಾರ್ದು ಹೋಗ್ನಲ್ಲಿ ಮೂಲು ಕೆಸರಡು ಈ ಬಸ್ ತಗಲು ಬಂದಾಗ ಎತ್ತೋ ಜನ ಬೈಕ್ ತಗಲು ಬೂರ್ನೇ ಎತ್ತುತ್ತೆ ಎತ್ತೋ ಕಾರ್ ಪಲ್ಟಿಯ ಒಂದೊಂದು ಅವತ್ತಂದೆ ಇತ್ತೆ ಇನಿ ಮಾತ್ರ ಬರ್ಸ ಕಡಿಮೆ ಗೋಡೆ ಬರ್ಸೋರ್ದವರ ಅಲ್ಲೊಂದು ಬೈಕ್ದಾರ ಬೂರ್ದು ಆರ್ನ ಮಿತ್ತೆ ಈ KSRTC ಬಸ್ದಾಗಲು ಪೂರ ರಟ ಒಂದು ಹೋಗ್ತೀರಿ ಎತ್ತೋ ರಿಕ್ಷಾದಾಗಲು ನಾವು ಇಡೀ ಡ್ರೆಸ್ ರಡ್ ಬತ್ತಾರೋಡೊಂದು ಹಾಪು. ಉಜಿರೆಯ ಈ ಭಾಗದಲ್ಲಿ ಅನುಗ್ರಹ ವಿದ್ಯಾಸಂಸ್ಥೆಯಲ್ಲಿ ಸುಮಾರು ಪ್ರಿ KGಯಿಂದ PUC ತನಕ 1000ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿಯ ಅಭಿವೃದ್ಧಿಯ ಈ ಒಂದು ರಸ್ತೆಯ ಈ ಒಂದು ಸಮಸ್ಯೆ ಸುಮಾರು 2 ವರ್ಷದಿಂದ ವಿದ್ಯಾರ್ಥಿಗಳಿಗೆ ಸಮಸ್ಯೆಯನ್ನು ತರ್ತಾ ಉಂಟು. ಅದರಲ್ಲೂ ಮುಖ್ಯವಾಗಿ ಅಭಿವೃದ್ಧಿ ಸಾಮಾನ್ಯ, ಆದರೆ ಅಭಿವೃದ್ಧಿಯಿಂದ ಆಗುವಂತಹ ಈ ಒಂದು ಸಮಸ್ಯೆ ವಿದ್ಯಾರ್ಥಿಗಳಿಗೆ ಹೇಗೆ ಆಗ್ತಾ ಉಂಟು ಅಂತ ಹೇಳಿದರೆ, ಇವಾಗ ಅದೆಷ್ಟೋ ವಿದ್ಯಾರ್ಥಿಗಳು ಕೆಸರಲ್ಲಿ ಮಳೆಗಾಲದಲ್ಲಿ ಅದರಲ್ಲೂ ಕೂಡ ಕೆಸರಲ್ಲಿ ಅದರಲ್ಲಿ ಕೂಡ ನಡ್ಕೊಂಡು ಹೋಗಲಿಕ್ಕೂ ಕೂಡ ಕಷ್ಟಪಡುವಂಥ ಪರಿಸ್ಥಿತಿ ಎದುರಾಗಿದೆ. ಒಂದು ಕಡೆಯಿಂದ ಇದು ವಾಹನಗಳ ದಟ್ಟಣೆ ಇರ್ಬೋದು, ಅದರ ನಡುವೆ ವಿದ್ಯಾರ್ಥಿಗಳು ನಡ್ಕೊಂಡು ಹೋಗಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ನಮ್ಮಲ್ಲಿ PUC ಮಾತ್ರ ಅಲ್ಲ, ಹೈಸ್ಕೂಲ್ ವಿದ್ಯಾರ್ಥಿಗಳಿರ್ಬೋದು ಅಥವಾ ಪ್ರೈಮರಿ ವಿದ್ಯಾರ್ಥಿಗಳಿರ್ಬೋದು, ನಮ್ಮ ತಾಲೂಕಿನ ಬೇರೆ ಬೇರೆ ಕಡೆ ಇಂಥ ಸಮಸ್ಯೆಗಳಿದ್ದರೂ ಕೂಡ ಇಲ್ಲಿ ವಿಶೇಷವಾಗಿ ವಾಹನಗಳ ದಟ್ಟಣೆ ಜಾಸ್ತಿ ಇರುವ ಕಾರಣ ವಿದ್ಯಾರ್ಥಿಗಳು ಬಸ್ನಿಂದ ಅಥವಾ ವೆಹಿಕಲಿಂದ ನಡ್ಕೊಂಡು ಹೋಗಲಿಕ್ಕೆ ಒಂದು ಕಡೆ ಜಾರಿ ಬೀಳುವಂಥದ್ದು ಇರ್ಬೋದು. ಇದರಿಂದ ಸ್ಕೂಲಿಗೆ ಬಂದು ಅವರು ಕೆಸರಿನಿಂದ ಕೂತ್ಕೊಳ್ಳುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಹಾಗೆಯೇ ಇಲ್ಲಿ ನಡ್ಕೊಂಡು ಹೋಗಲಿಕ್ಕೆ ಜಾಗ ತುಂಬ ಕಡಿಮೆ ಇದೆ. ಅದರಲ್ಲಿ ಒಂದು ಕಡೆ ಆದರೆ ರಾಡ್ ಮಕ್ಕಳಿಗೆ ತಾಗಿ ಅದರಿಂದ ಬ್ಲಡ್ ಬರುವಂಥದ್ದು, ಇಂತಹ ಸಮಸ್ಯೆಗಳು ಆಗ್ತಾ ಉಂಟು. ಈ 2 ವರ್ಷದಿಂದ ತುಂಬಾ ಕಷ್ಟವನ್ನು ಅನುಭವಿಸ್ತಾ ಇದ್ದೇವೆ. ಹೀಗಾಗಿ ನಾವು ಆದಷ್ಟು ಬೇಗ ಈ ಸಮಸ್ಯೆಯಿಂದ ಮುಕ್ತ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಸಂಬಂಧಪಟ್ಟವರು ಈ ಬಗ್ಗೆ ಗಮನ ಕೊಡಬೇಕಾಗಿ ನಾವು ಈಗಾಗಲೇ ಈ ಮೂಲಕ ವಿನಂತಿ ಮಾಡ್ತಾ ಇದ್ದೇವೆ. ಈಗಾಗಲೇ ನಾವು ಸಂಬಂಧಪಟ್ಟವರಿಗೆ ಪತ್ರ ಮುಖೇನ ನಮ್ಮ ಪ್ರಾಂಶುಪಾಲರು ಕರೆಯನ್ನು ಮಾಡಿ ತಿಳಿಸಿರುತ್ತಾರೆ. ಇದರ ಬಗ್ಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಪರಿಹಾರದ ಬಗ್ಗೆ ನಮಗೆ ಸಮಸ್ಯೆ ಪರಿಹಾರ ಆಗಲಿಲ್ಲ ಅಂತೇಳಿ ಹೇಳ್ತೇನೆ ನಾನು. ನಾವು ನಡ್ಕೊಂಡು ಬಾರ್ದು, ನಮಗೆ ಸಹ ತುಂಬ ಸಮಸ್ಯೆ ಉಂಟು. ಇಲ್ಲಿ ಗಾಡಿಗಳು ತುಂಬ ಫಾಸ್ಟಾಗಿ ಬರ್ತದೆ. ನಮಗೆ ಆಚೆ ಸೈಡ್ ಸಹ ಬರಲಿಕ್ಕೆ ಆಗೋದಿಲ್ಲ, ಈಚೆ ಸೈಡ್ ಸಹ ಬರಲಿಕ್ಕೆ ಆಗೋದಿಲ್ಲ. ಶಾಲೆಗೆ ಬಂದಾದ್ಮೇಲೆ ಇಲ್ಲಿ ಫುಲ್ಲು ಇದಾಕಿದ್ದಾರೆ, ಸ್ವಲ್ಪ ಸೈಡ್ ಉಂಟು, ಅಲ್ಲಿ ಕೂಡ ಕೆಸರೆ ಉಂಟು, ಅಲ್ಲಿ ಕೂಡ ಒಳಗೆ ಸಹ ಬರಲಿಕ್ಕೆ ಆಗೋದಿಲ್ಲ. ಆಚೆಯಿಂದ ಒಂದು ಸುತ್ತಾಗಿ ಬರಬೇಕು ಹೋದರೂ ಕೂಡ ಇಲ್ಲಿ ಇಷ್ಟು ಗ್ಯಾಪ್ ಉಂಟು, ಇಲ್ಲಿ ಇಷ್ಟು ಗ್ಯಾಪಲ್ಲಿ ಕೂಡ ಅಲ್ಲಿ ಕೆಸರೆ ಉಂಟು, ಬರಲಿಕ್ಕೆ ಎಂಥ ಸಹ ಆಗೋದಿಲ್ಲ. ಅಲ್ಲಿ ಆಚೆ ಸೈಡ್ ಸಹ ಇಲ್ಲ, ಈಚೆ ಸೈಡ್ ಸಹ ಬರಲಿಕ್ಕೆ ಆಗೋದಿಲ್ಲ. ಆಚೆ ಸೈಡ್ ಬಂದರೆ ಮೇಗೆ ಬರ್ತಾರೆ, ಮೇಗೆ ಬಂದಾಗೆ ಬರ್ತಾರೆ ಗಾಡಿಗಳೆಲ್ಲ. ಬಸ್ಸಲ್ಲಿ ಎಲ್ಲ ಬಂದರೆ ನಾವು ಸೈಡ್ ಸ್ವಲ್ಪ ಈ ಕಣಿಗೆಲ್ಲ ಇಳಿತೇವೆ. ಮನುಷ್ಯನನ್ನೆಲ್ಲ ಕೊಲ್ಲುವಂಥ ರಸ್ತೆ ಅಲ್ವ ಇದೆಲ್ಲ ಈ ಥರ ಆದರೆ ಒಂದು ಸಣ್ಣ ಗಾಡಿ ಆಗಲಿ ದೊಡ್ಡ ಗಾಡಿ ಆಗಲಿ ಯಾವ ಥರ ಹೋಗುದಂತ ಬೇಕಲ್ಲ. ಆದರೆ ಸರ್, ಈ ಕಾಮಗಾರಿ ಆಗ್ತಿರೋದು ಒಳ್ಳೇದಕ್ಕೆ ಅಲ್ವಾ? ಆದರೆ ಅವರು ಮುಂಚಿಂದ 1 ವರ್ಷ ಆಯಿತು ಮಾಡೋದು. ಒಂದು ಸೈಡ್ ಆದರೂ ಮಾಡಬೇಕಿತ್ತಲ್ಲ. ಇದು ಎರಡು ಸೈಡ್ ಈ ಥರ ಬಿಟ್ಟು ಶಾಲೆ ಮಕ್ಕಳು ಹೇಗೆ ಹೋಗೋದು, ದೊಡ್ಡವರು ಹೇಗೆ ಹೋಗೋದು, ಈ ಥರ ಬಿದ್ದು ಸಾಯ್ತಾರೆ ಇದರಲ್ಲಿ. ಇದು ನಾವು ಡೈಲಿ ಈ ಕಡೆಯಿಂದ ಹೋಗ್ತಾ ಇರ್ತೇವೆ. ಒಂದು 2 ವರ್ಷದಿಂದ ಕಾಮಗಾರಿ ಆಗ್ತಾ ಉಂಟು. ನಮ್ಮ ಬೇಡಿಕೆ ಏನಂದರೆ ಆದಷ್ಟು ಬೇಗ ಈ ಕೆಲಸವನ್ನು ಪೂರ್ತಿಗೊಳಿಸಬೇಕು. ಮಳೆಗಾಲದಲ್ಲಿ ತುಂಬ ತೊಂದರೆ ಅನುಭವಿಸ್ತಾ ಇದ್ದಾರೆ. 2 ವೀಲರಿಗೆ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ನಮಗೆ ಕಾರಲ್ಲಾದರೆ ಕಂಫರ್ಟೇಬಲ್ ಉಂಟು, ಹೋಗ್ಬೋದು. 2 ವೀಲರ್ ಹೋಗಿ ಅಲ್ಲಿಂದ ಬರುವಾಗ ಎಲ್ಲ ಆಕ್ಸಿಡೆಂಟ್ ಅಂತದ್ದು ಆಗ್ತಾ ಇರ್ತದೆ. ರಾತ್ರಿ ಹೊತ್ತು ಯಾರಿಗೆ ಹೋಗಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಬೇಡಿಕೆ ಒಂದೇ, ಆದಷ್ಟು ಬೇಗ ಈ ಒಂದು ಕೆಲಸ ಕಾರ್ಯವನ್ನು ಮಾಡಿ ನಮಗೆ ಹೋಗಲಿಕ್ಕೆ ಒಂದು ಸುಸಜ್ಜಿತವಾದಂಥ ಒಂದು ರಸ್ತೆಯ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಂತ ನಾನು ನಮ್ಮ ಸರ್ಕಾರಕ್ಕೂ ಅದೇ ರೀತಿ ನಮ್ಮ ಕೇಂದ್ರ ಸರ್ಕಾರದಿಂದ ಈ ಒಂದು ಅನುದಾನ ಬಂದಂತ ಕಾಣ್ತಾ ಉಂಟು. ನಮಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ಯಾವುದೇ ಆಗಲಿ ಆದಷ್ಟು ಬೇಗ ನಮ್ಮ ಇಲ್ಲಿಯ ಶಾಸಕರು ಅದೇ ರೀತಿ ಎಲ್ಲ ನಮ್ಮ ಪ್ರತಿನಿಧಿಗಳು ಇದನ್ನೊಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಂತ ನಾನು ಈ ಮೂಲಕ ವಿನಂತಿಸ್ತಾ ಇದ್ದೇನೆ. ಧನ್ಯವಾದಗಳು. ಒಂಜಿ ಎಮರ್ಜೆನ್ಸಿ ಎಂಕ್ಲು ಪೋಡುಂದಾಂಡ ಒಂಜಿ ಏರಸ್ ಉಸಾರಿಜ್ಜಂದಾಂಡ್ ಒಂಜಿ ಪೋಡುಂದಾಂಡ್ ಏತು ಪೊರ್ತುಂಡು ಗೊತ್ತುಂಡ ಒಂಜಿ ರೋಡ್ ಏತು ಸಮಯ ಹಿಡಿದ್ರೆ ಪಣಂದುಲ್ಲ ರೋಡ್ ಸರಿಗೆ ಬಂದ್ಬಿಡಿ ಅಲ್ಲಿ ಮುರಾಣಿ ಗಲಾಟೆ ಮಾಡ್ತದೆ ಅಡೆಗೆ ಒಂತ ಜಲ್ಲಿ ಪೂರ ಪಡಪೆ ಈಟೀತು ಮಲ್ಲ ಗುಂಡಿ ಗೊತ್ತುಂಡ ಅವಣ್ಣ ದಾಣೆಂದು ಬಂದೋಡು ಈತು ವರ್ಷೋರ್ದಿಂಕಿ ಮೂಲು ಈತು ಬೇಲೆ ಒಂದುಂಡು ತೂಲೆ ಒಂಜಿ ಆಂಡ ರೋಡ್ ಕರೆಕ್ಟ್ ಇತ್ತು ತುಲೆ ಓಲಾಂಡಲ್ಲ ಪಣಿ ಗಾಡಿಗೆ ಮಾಡ್ತಾರೆ ಡೀಸೆಲ್ ಹಿಡಿದು ಕಂಡದು ಕೊಡೊಂದು
ಅವ ಮಕ್ಕಳೇ ಡ್ರೈವರ್ನಕ್ಲೆ ಹಾಕ್ಲಿ ಬೇತೆ ಕಂಪಿನಕ್ಲಿ ಬೇತೆ ಇರ್ಲತ್ತಿ ಆಂಡ್ ಈತೆ ಸಮೀಕ್ಷೆಂಗಿಲ್ಲ. ಹಾಂ ನೆತ್ತ ಬಗ್ಗೆ ದಾದಂದು ಬಂತು ಮಲ್ಲಿದೆ ತೂನಾನೆ ಗೊತ್ತಾವೊಂದುಂಟು ದಾಯಬಂಡ ದುಮ್ಮೆಂಕ್ಲೆ ನಡ್ತುಂದು ಬರ್ಬೋದು ಒಂದೇ ಸಾಧಿತ್ತಂಡೆ ಗಾಡಿ ಬಿಡ್ಲೆ ಗಾಡಿ ಅಂತ ಪೋರ್ನೆ ಆವೊಂದಿಜ್ಜಿ ಓ ಚೂರು ದುಂಬು ಕೊಂಡು ಅಲ್ಪ ಗುಂಡಿ ಉಂಡು ಆತ್ತ ಮಲ್ಲ ಗುಂಡಿ ಉಂಡು ಈ ಗಾಡಿ ಪೂರ ಎಂಚ ಬಾಡ್ದು ಹೋಗ್ನಲ್ಲಿ ಅವತ್ತಂದೆ ಬಲ್ಪು ನಡೆ ಪೊಂಜನಾಕ್ಲು ಪೂರ ಮಸ್ತ್ ಜನ ಬೇಲೆಗೆ ಹೋಗ್ಪೇರು ಏರಿಯಾಗ್ಲ ಕರೆಕ್ಟಾದ ಬೇಲೆಗೆ ಹಾಕ್ಲ ಬೇಲೆಗೆ ಬೋರ ಆಪುಜಿ ದಾಯಬಂಡ ಒಂಜಿ ವೈಟ್ ಡ್ರೆಸ್ ಮುಲ್ಪ ಮಿನಿ ಪಾಡ್ದು ಬೋಂಡ ಬೊಲ್ದು ಕಲರ್ ಅಂಗಿ ಮಿನಿ ಪಾಡ್ದು ಬೋಂಡ ಆ ಉಜಿರೆ ಪೋನ ಕೆಂಪ ದಿಪ್ಪುನು ಮೊನ್ನೆ ಉಜಿರೆ ಎಂಕ್ಲೆ ಒಂಜಿ ಮದ್ಮೆ ಬೋದಿತ್ತ ಅಲ್ಪ ಬೂರ್ದು ಬೋನಾಗ ಹೊಸತ ಅಂಗಿಯೇ ಬದೊಂದು ಬೋತ ಗೊತ್ತಾಂಡೆ ಅಂಚಂದತ್ತೆ ಇತ್ತೆ ನೆಕ್ಸ್ಟ್ ಇಲ್ಲ ಆತೆ ಮರಿಯಲ್ಲ ಬೇತೆ ಅವತ್ತು ಒಂಜಿ ಕಣಿಸನ ಕರೆಕ್ಟಾದ ಮಂತು ಕೊಡ್ತುಜೇರು ಮೂಲೆ ತೂಲೆ ಒಂಜಿ ಅಂಗನವಾಡಿ ಪೂರ ಉಂಡು ಆ ಜೋಕ್ಲೆಗ್ಲಾತೆ ಒಂಜಿ ಪೋಪನ ವರ್ಪನ ವ್ಯವಸ್ಥೆ ಕರೆಕ್ಟ್ ಅದು ಇಜ್ಜಿ ಮುಲ್ಪ ಸಾದಿ ಮತ್ತು ರೋಡ್ ದುಗುನ ನಿಕ್ಲೆ ಗೊತ್ತಾಪುಡು ನೆತ್ತ ಬಗ್ಗೆ ದಾದಂದು ಮಣ್ಣ ಮಲ್ಲಿ ನೆತ್ತ ಬಗ್ಗೆ ಏರಣ್ಣ ಕರೆಕ್ಟ್ ಆದ ಅಧಿಕಾರನಾಗ್ಲೆ ನೆತ್ತ ಬಗ್ಗೆ ಒಂಜಿ ಗಮನ ಹರಿಸೋದು ಒಂದೊಂದು ಆಯ್ನಾತು ಬೇಗ ಒಂಜಿ ವ್ಯವಸ್ಥೆ ಮಂತು ಕೊಡು ದಯಬಂಡ ಒಂದು ಒಂಜಿ ಎಂಕ್ಲೆ ಸಾದಿಪ್ಪುನ ಪೇಟೆಗೆ ಬೋರ ಇಲ್ಲದಿತ್ತ ಏರಿಯಾಗ್ಲ ಪೇಟೆಗೆ ಹೋಗ್ನ ವ್ಯವಸ್ಥೆ ನಿಜ್ಜಿ ನಡ್ತೊಂದು ಹೋಪನ ಅನ್ನಾಗ ಆತು ಒಂದು ಆಪು ಒಂಜಿ ಐಟಮ್ ಕೊನೋರು ಸಹ ಎಂಕ್ಲೆ ಭಾರಿ ಭಂಗ ಒಂದೊಂದು ಅವತ್ತೊಂದು ಹುಷಾರಿ ಜನಾಗ್ಲಿ ಬರೋ ನೆಟ್ ಈ ರೋಡ್ ಎಂಚಲ್ಲಿ ತೋಪನ ಮಲ್ಲಿ ಈ ವಿಷಯದ ಬಗ್ಗೆ ಏರೆಗ್ಲ ಪಂತ್ ಪಂಡ ಅಧಿಕಾರಿನಾಗ್ಲೆ ಕಾವಡು ಅತನ ಬೇತೆರೆಗ್ಲ ತೆರಿಪವನ ಪ್ರಯತ್ನ ಮಲ್ತಿಚಾರ ಇತ್ತೆ ಪಂತಜ ಬಂಡ ಎಂಚ ಗೊತ್ತುಂಡೆ ಇತ್ತೆ ಮುಲ್ಲು ಅಧಿಕಾರಿನಾಗ್ಲಿ ಬಂಡ ಎಂಕ್ಲೆ ಇತ್ತೆ ನೆತ್ತ ಬಗ್ಗೆ ಆತು ಗೊತ್ತುಜ್ಜಿ ಮೈನ್ ಬಂಡದ ಮುಲ್ಪ ಇತ್ತೆ ಮೊಕ್ಕಲಿಂದ ಮುಲ್ ಬೇಲೆ ಮಂತ ತುಲ್ಲೇರು ಮೊಕ್ಕಳ ಪಾತೆರ್ಗ ಬಂಡ ಎಂಕ್ಲೆ ಹಿಂದಿ ಎಂಕ್ಲೆ ಬರ್ಬುಜಿ ಎಂಕ್ಲೆ ಕನ್ನಡ ಬುಕ್ಕ ತುಳು ಬುಡ್ನ ಎಂಕ್ಲೆ ಬೇತೆ ಭಾಷೆ ಎಂಕ್ಲೆ ಬರ್ಬುಜಿ ಎರಡನ್ನು ಮನ್ಪಣ ಇಂಚಿ ಪೋರ ಎಂಕ್ಲೆ ಎತ್ತು ಪಂಡ ಆಕ್ಲೆ ಅರ್ಥ ಒಂಚೂರು ಕಣಿದೆತ್ತು ಕೊರಿಯರು ಒಂಜಿ ದಿನ ಕಡೆ ಕಣಿದೆತ್ತರ ಅವು ಮನದ ನಿಪ್ಪುಜಿ ಅವೇನೇ ಕೊನ ತಕ್ಲು ಬುಕ್ಕೊಂದು ದಿಕ್ಕ ಪಾಡ್ನ ಅಂದರೆ ಮುರಡಿ ಮುಲ್ಪನೆ ಜಲ್ಲಿದ ಒಂಜಿ ಒಂದು ಪಾಡಿತೀರಿ ರಾಶಿ ಅವಿನ ಇಡೆ ಪಾಡಿದ ಎಂಕ್ಲೆ ಎನ್ನಿದಿತ್ತ ಬಟ್ ಅವಿನ ಇಡೆ ಪಾಡಿಜೀರು ಅಲ್ಲಿ ತುಂಬ ಒಂಜಿ ಪ್ರಾಬ್ಲಮ್ ಮಾಡಿ ಅಡೆ ಪಾಡಿಯರು ಸುಮಾರು ಜನ ಬೂರ್ದು ನೆಟ್ಟು ಪೆಟ್ಟು ಪೂರ ಆತಂಡು ನೆತ್ತ ಬಗ್ಗೆ ಒಂಜಿ ಅಧಿಕಾರಿನಾಗ್ಲಿ ಕರೆಕ್ಟಾಗಿನ ಕ್ರಮ ಎತ್ತೋ ನೋಡು ಒಂಜ ರೋಡ್ದ ಬೇಲೆ ಮುಟ್ರ ಬಲ್ಲಿತ್ತು ತುಂಬದನೇ ರೋಡ್ ಇಡ್ಡೇತನು ಇತ್ತೆ ಮುಟ್ಟುದಾವಿನ ಕರೆಕ್ಟ್ ಮಂತೊಂದಿಜ್ಜೀರು ಮತ್ತೆ ರೋಡ್ ಕ್ರಾಸ್ ಆಗ್ಲಿಕ್ಕೆ ನೋಡುವಾಗ ಗಾಡಿಗಳು ಸ್ಪೀಡ್ ಹೋಗ್ತಾ ಇರ್ತದೆ. ಆ ಗಾಡಿಯಿಂದ ಕೆಸರೆಲ್ಲ ನಮ್ಮ ಮೈಗೆ ರಟ್ತಾ ಇರ್ತದೆ. ಮತ್ತೆ ಇಲ್ಲಿ ರೋಡ್ ಎಲ್ಲ ಅಡ್ಡ ಇಟ್ಟಿದ್ದಾರೆ, ನಮಗೆ ಆಚೀಚೆ ಹೋಗ್ಲಿಕ್ಕೆ ಸಹ ಆಗುದಿಲ್ಲ. ಕೆಲವು ಮಕ್ಕಳಿಗೆಲ್ಲ ತಾಗಿ ರಕ್ತ ಬಂದದ್ದು ಸಹ ಉಂಟು ಇಲ್ಲಿ. ಆದಷ್ಟು ಬೇಗ ಈ ಕೆಲಸವನ್ನು ಪೂರ್ತಿಗೊಳಿಸಬೇಕು. ಮಳೆಗಾಲದಲ್ಲಿ ತುಂಬ ತೊಂದರೆ ಅನುಭವಿಸ್ತಾ ಇದ್ದಾರೆ. ಒಂಜಿ ಎಮರ್ಜೆನ್ಸಿ ಎಂಕ್ಲು ಪೋಡುಂದಾಂಡ ಒಂಜಿ ಏರ ಉಸಾರಿಜ್ಜಂದಾಂಡ್ ಒಂಜಿ ಪೋಡುಂದಾಂಡ್ ಏತು ಪೊರ್ತುಂಡು ಗೊತ್ತುಂಡ ಒಂಜಿ ರೋಡ್ ಏತು ಸಮಯ ಹಿಡಿದು ಪಣಂದುಲ್ಲೆ ರೋಡ್ ಸರಿಗೆ ಮಲ್ಪಲಿ ಅಲ್ಲಿ ಮುರಾಣಿ ಗಲಾಟೆ ಮಲ್ತದೆ ಅಡೆಗೆ ಒಂತ ಜಲ್ಲಿ ಪೂರ ಪಡಪೆ ಈಟೇತು ಮಲ್ಲ ಗುಂಡಿ ಗೊತ್ತುಂಡ ಅಪ್ಪಣ್ಣ ದಾಣೆಂದು ಬಣ್ಣೋಡು ಬುಕ್ಕ ಆಕಲೆ ಡಿಪಾರ್ಟ್ಮೆಂಟ್ ದಾಖಲೆ ದೂರು ಸುಖೇಜಿ ಒಂದು ಮಲ್ಪುಣ ಇನ್ನು ಕಾಂಟ್ರಾಕ್ಟ್ ದಾಖಲೆ ಕರೆಕ್ಟ್ ಆದ ಮಲ್ತೇನೆ ಎತ್ತಿದ್ದು ನಾಡದು ಓ ಚೂರು ದುಂಬು ಕೊಂಡು ಅಲ್ಪ ಗುಂಡಿ ಉಂಡು ಆತ್ತ ಮಲ್ಲ ಗುಂಡಿ ಉಂಡು ಈ ಗಾಡಿ ಪೂರ ಎಂಚ ಬಾಡ್ದು ಹೋಗ್ನಲ್ಲಿ ಮೂಲು ಕೆಸರಡು ಈ ಬಸ್ ತಗ್ಲು ಬಂದಾಗ ಎತ್ತೋ ಜನ ಬೈಕ್ ತಗ್ಲು ಬೂರ್ನೆ ಎಣ್ಣೆ ತುತ್ತೆ ಎತ್ತೋ ಕಾರ್ ಪಲ್ಟಿಯ ಒಂದೊಂದು ಅವತ್ತಂದೆ ಇತ್ತೆ ಇನಿ ಮಾತ್ರ ಬರ್ಸ ಕಡಿಮೆ ಗೋಡೆ ಬರ್ಸೋರ್ದವರ ಅಲ್ಲೊಂದು ಬೈಕ್ದಾರ ಬೂರ್ದು ಆರ್ನ ಮಿತ್ತ ಈ KSRTC ಬಸ್ದಾಗ್ಲು ಪೂರ ರಟ ಒಂದು ಹೋಗ್ತೀರಿ ಎತ್ತೋ ರಿಕ್ಷಾದಾಗ್ಲು ನಾವು ಇಡೀ ಡ್ರೆಸ್ ರಡ್ ಬತ್ತಾರೋಡೊಂದು ಹಾಪು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಪಾರ್ಟಿ ಮಾಡೋಕೆ ಬೆಸ್ಟ್ ಲೊಕೇಶನ್ ಶೀತಲ್ ಗಾರ್ಡನ್ ರೆಸ್ಟೋರೆಂಟ್ ಉಜಿರೆ. ಬೋರ್ಡಿಂಗ್ ಆ್ಯಂಡ್ ಲಾಡ್ಜಿಂಗ್ ಹಾಗೂ ಬಾರ್ ಫೆಸಿಲಿಟಿ, ವಿಶಾಲವಾದ ರೂಮ್ಸ್ ಜೊತೆ 24x7 ಬಿಸಿ ನೀರಿನ ವ್ಯವಸ್ಥೆ, AC ಹಾಗೂ ನಾನ್ AC ರೂಮ್ಸ್, ಡಿಲಕ್ಸ್ ರೂಮ್ಸ್, ಸೂಟ್ ರೂಮ್ಸ್, ಶುಭ ಸಮಾರಂಭಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್, ಓಪನ್ ರೂಫ್ ಗಾರ್ಡನ್, ಮಲ್ಟಿ ಕ್ಯೂಸಿನ್ ಫುಡ್ ಆ್ಯಂಡ್ ಕ್ಯಾಟರಿಂಗ್ ವ್ಯವಸ್ಥೆ ಇರಲಿದೆ. ಎಲ್ಲ ಸೌಕರ್ಯಗಳು ಒಂದೇ ಕಡೆ, ಅದು ನಮ್ಮ ಶೀತಲ್ ಗಾರ್ಡನ್ ಆ್ಯಂಡ್ ರೆಸ್ಟೋರೆಂಟ್ ಉಜಿರೆಯಲ್ಲಿ. ರೂಮ್ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9483051028 ಅಥವಾ 7337708546. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ TV. ಇದು ಹೊಸತನದ ಸಂಕಲನ.